ಬಹಿರಂಗದ ಜ್ಞಾನಕ್ಕಿಂತ ಅಂತರಂಗದ ಜ್ಞಾನಾಭಿವೃದ್ಧಿಗಾಗಿ ತಾವುಗಳು ತೆರೆದ ಮನಸ್ಸುಗಳು ಉಳ್ಳವರಾಗಿರಬೇಕು. ನಿಮ್ಮ ಮನಸ್ಸುಗಳು ಮಾತ್ರ ಅರಳಿದರೆ ಸಾಲದು. ನಿಮ್ಮ ಮಕ್ಕಳ ಲಾಲನೆ ಪಾಲನೆ ಶಿಕ್ಷಣದ ಜೊತೆಗೆ ನಿಮ್ಮ ಮಕ್ಕಳಲ್ಲಿ ನೈತಿಕ ಗುಣಗಳನ್ನು ಬೆಳೆಸುವ ಮೂಲಕ ಅವರ ಮನಸ್ಸುಗಳನ್ನು ಅರಳಿಸಬೇಕು ಎಂದು ನಿವೃತ್ತ ಶಿಕ್ಷಕ ಎಂ.ಎ. ಹಿರೇವಡಿಯರ್ ಹೇಳಿದರು. ಪಟ್ಟಣದ ಶ್ರೀ ಅನ್ನದಾನ ವಿಜಯ ಬಾಲಕಿಯರ ಪ್ರೌಢಶಾಲೆಯಲ್ಲಿ 1999-2000ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರು ನೀಡಿದ ಗುರುವಂದನೆಯನ್ನ ಸ್ವೀಕರಿಸಿ ಅವರು ಮಾತನಾಡಿದರು. ಶಿಕ್ಷಕ ಎ.ಟಿ. ಮಳ್ಳಳ್ಳಿ ಮಾತನಾಡಿ, ನನ್ನ ವೃತ್ತಿ ಜೀವನದಲ್ಲಿ ನನ್ನ ಶಿಷ್ಯಂದಿರಿಂದ ಪಡೆದ ಮೊದಲ ಗುರುವಂದನೆ ಇದಾಗಿದೆ. ಇದು ಸದಾಕಾಲ ಸ್ಮರಣೀಯವಾಗಿರುವುದು. ಅನೇಕ ಹುದ್ದೆಗಳು ನನ್ನನ್ನು ಅರಸಿಕೊಂಡು ಬಂದಿದ್ದರೂ ಅವೆಲ್ಲವುಗಳನ್ನು ಬದಿಗೊತ್ತಿ ಶಿಕ್ಷಕ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಸಾರ್ಥಕವಾಯಿತು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಮುಖ್ಯೋಪಾಧ್ಯಾಯ ಎಸ್.ಎನ್. ಹೂಲ್ಗೇರಿ ಮಾತನಾಡಿ, ನಿಮ್ಮ ಸಂತಸದ ಕ್ಷಣಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆತಿದ್ದು ನನ್ನ ಭಾಗ್ಯ. ನಿಮ್ಮ ಈ ಕಾರ್ಯ ಇತರರಿಗೆ ಮಾದರಿಯಾಗಲಿ. ಶಾಲೆಯೊಂದಿಗಿನ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿ. ಕಲಿಸಿದ ಗುರುಗಳಿಗೆ ನೀವು ಸಲ್ಲಿಸಿದ ಈ ಗುರುವಂದನೆ ನಮ್ಮೆಲ್ಲರ ಬಾಳಿನಲ್ಲಿ ಎಂದಿಗೂ ಚಿರಸ್ಥಾಯಿಯಾಗಿರುತ್ತದೆ. ಅದಕ್ಕಾಗಿ ಶಾಲೆ ಮತ್ತು ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಎಂದರು. ಶಿಕ್ಷಕರಾದ ಎಸ್.ಎನ್. ಬ್ಯಾಡಗಿ, ಕೆ.ಸಿ. ಜೋಗಿ, ಶಿಕ್ಷಕಿಯರಾದ ಮಹೇಶ್ವರಿ ಕುರುಡಗಿ, ಎಸ್.ಎಫ್. ಧರ್ಮಾಯತ, ಸಿಬ್ಬಂದಿಯಾದ ಬಿ.ಎಸ್. ಬಸನಗೌಡರ್, ಶೇಷಣ್ಣ ಕುಲಕರ್ಣಿ ವಿದ್ಯಾರ್ಥಿನಿಯರಿಂದ ಗುರುವಂದನೆ ಸ್ವೀಕರಿಸಿ ಧನ್ಯತೆಗೊಂಡರು. ವಿದ್ಯಾರ್ಥಿನಿಯರು ತಮಗೆ ಕಲಿಸಿದ ಗುರುಗಳು ಗುರುಮಾತೆಯರಿಗೆ ಪುಷ್ಪವೃಷ್ಟಿ ಸುರಿಸಿ ಸ್ವರಚಿತ ಕವನಗಳನ್ನು ಹಾಡಿ ಗೌರವಿಸಿ ಸಂತಸಗೊಂಡರು. ವಿದ್ಯಾರ್ಥಿನಿಯರ ಭಕ್ತಿಪೂರ್ವಕ ಸ್ಮರಣೆ ಹಾಗೂ ಗುಣಗಾನದಿಂದ ಗುರುಬಳಗ ಧನ್ಯತೆಯನ್ನ ಅನುಭವಿಸಿತು. ಹಿಂದಿನ ವಿದ್ಯಾರ್ಥಿನಿ ಮಲ್ಲಮ್ಮ ಅರಹುಣಸಿ ಸ್ವಾಗತಿಸಿದರು. ಸರಳಾ ಬಳಗೋಡ ಪರಿಚಯಿಸಿದರು. ಶಿಕ್ಷಕರನ್ನು ಕುರಿತು ಪ್ರೇಮಾ ವೀರಾಪುರ್, ಶಿವಲೀಲಾ ಮೆಣಸ್ಕಿ, ಜಯಶ್ರೀ ವೈದ್ಯಮಠ, ರೇಣುಕಾ ಗದಗಿನ ಕೃತಜ್ಞ ನುಡಿಗಳನ್ನು ಆಡಿದರು. ಬಸಮ್ಮ ಚಲವಾದಿ ಸ್ವರಚಿತ ಕವನ ಪ್ರಸ್ತುತಪಡಿಸಿದರು. ಶಾಲೆಯ ಪ್ರಸ್ತುತ ಶಿಕ್ಷಕರಾದ ಎಂ.ಎಸ್. ಅತ್ತಾರ್, ಬಿ.ಡಿ. ಯರಗೊಪ್ಪ, ಎಸ್. ಶಿವಮೂರ್ತಿ, ಶಿಕ್ಷಕಿ ಆರ್.ಎಂ. ಗುಳಬಾಳ ಉಪಸ್ಥಿತರಿದ್ದರು. ರೇಣುಕಾ ಮಧುಕರ್ ನಿರೂಪಿಸಿದರು. ಜಯಶ್ರೀ, ಸುನಂದಾ, ಸಾವಿತ್ರಿ, ಸರಳಾ ನಿರ್ವಹಿಸಿದರು.